ಈಗಷ್ಟೇ ನನ್ನ ಆಪ್ತ ಸ್ನೇಹಿತನಿಗೆ ಕಾಲಿಂದು 2 ಬೆರಳು ತೆಗೆದ್ಬಿಟ್ಟು ವಾರ್ಡಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ತುಂಬ ಬೇಜಾರಾಗುತ್ತೆ, ತುಂಬ ದುಃಖನೂ ಆಗುತ್ತೆ. ನಮ್ಮ ಡಯಾಬಿಟಿಕ್ ಪೇಷಂಟ್ಗಳಿಗೆ ಡಯಾಬಿಟಿಕ್ ಫುಟ್ ಇನ್ಫೆಕ್ಷನ್ನು ಮತ್ತು ಆಂಪುಟೇಷನ್ನು, ಗ್ಯಾಂಗ್ರೀನು ಇವೆಲ್ಲ ವೆರಿ ಕಾಮನ್. ಡಯಾಬಿಟಿಕ್ ಫುಟ್ ಇನ್ಫೆಕ್ಷನ್ ಯಾಕಾಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಒಂದು ನ್ಯೂರೋಪತಿ ಇರ್ಬೋದು, ಕಾಲಿನ ಸೆನ್ಸೇಷನ್ನು ಅವರಿಗೆ ಸ್ಪರ್ಶ ಕಡಿಮೆ ಆಗಿರುತ್ತೆ. ಎರಡನೇದು ರಕ್ತ ಚಲನೆ ಕಾಲಲ್ಲಿ ಸಹ ಕಡಿಮೆ ಆಗಿರುತ್ತೆ. ಮೂರನೇದು ಅಲ್ಲಿ ಟಿಶ್ಯೂಸಲ್ಲಿ ಸಹ ಡ್ಯಾಮೇಜು ಜಾಸ್ತಿ ಆಗಿರುತ್ತೆ. ಇದೇನಾಗುತ್ತೆ, ಒಂದು ಸಣ್ಣ ಗಾಯ ಸ್ಟಾರ್ಟಿಂಗಿಗೆ ಆದಾಗ ಅದನ್ನು ಅವ್ರು ಕೇರ್ ತಗೊಳ್ಳೋದ್ರೆ ಬರ್ತಾ 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 ಅದೇನಾಗುತ್ತೆ, ದೊಡ್ಡದಾಗುತ್ತೆ. ಆಮೇಲೆ ಅದು ರಕ್ತ ಅದಕ್ಕೆ ಸಂಚಲನ ಕಡಿಮೆ ಆಗುತ್ತೆ. ಆಮೇಲೆ ಬ್ಲ್ಯಾಕ್ ಆಗ್ಬೋದು, ವೆಟ್ ಗ್ಯಾಂಗ್ರೀನ್ ಆಗ್ಬೋದು, ಡ್ರೈ ಗ್ಯಾಂಗ್ರೀನ್ ಆಗ್ಬೋದು. ನಾವು ಇದನ್ನು ಡಿಲೇ ಮಾಡಿದ್ರೆ ಬೆರಳು ತೆಗಿಬೇಕಾಗುತ್ತೆ, ಕಾಲು ತೆಗಿಬೇಕಾಗುತ್ತೆ. ಇಂಥ ಪರಿಸ್ಥಿತಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ನೀವೇನು ಮಾಡಬೇಕು, ನಿಮ್ಮ ಪಾದಗಳ ಬಗ್ಗೆ ಭಾರಿ ಕೇರ್ ತಗೋಬೇಕು. ನಾವು ಮುಖನ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವೋ ಅದೇ ಥರ ನಾವು ಕಾಲನ್ನು ದಿನಕ್ಕೆ 2-3 ಸರಿ ತೊಳೆದು ಟರ್ಕಿ ಟವೆಲಲ್ಲಿ ಒರೆಸ್ಬೇಕು. ಜೋರಾಗಿ ರಬ್ ಮಾಡಬಾರ್ದು. ಆ ನೀರನ್ನು ಹೀರ್ಕೊಳ್ಳೋ ರೀತಿ ನಾವು ಅದನ್ನು ವೈಪ್ ಮಾಡಿ ಡ್ರೈ ಮಾಡ್ಕೋಬೇಕು. ಫಂಗಲ್ ಇನ್ಫೆಕ್ಷನ್ ಆಗದಂಗೆ ನೋಡ್ಕೋಬೇಕು. ಮತ್ತು ಆಗಾಗ ಪೆರಿಫೆರಲ್ ನ್ಯೂರೋಪತಿ ಚೆಕಪ್ ಮಾಡಬೇಕು. ಡಯಾಬಿಟಿಸ್ನ ಟೋಟಲಿ ನಿಯಂತ್ರಣದಲ್ಲಿಡಬೇಕು. ಡಯಾಬಿಟಿಸ್ ಶುರುವಾಗೋಕ್ಕೆ ಅನೇಕ ವರ್ಷಗಳ ಮುಂಚೆನೇ ನಮಗೆ ನ್ಯೂರೋಪತಿ ಸ್ಟಾರ್ಟ್ ಆಗಿರುತ್ತೆ. ಸೊ ನ್ಯೂರೋಪತಿಗೂ ಸಹ ಟ್ರೀಟ್ಮೆಂಟ್ ತಗೊಂಡು ನೀವು ನಿಮ್ಮ ಕಾಲನ್ನು, ಪಾದನ ರಕ್ಷಣೆ ಮಾಡ್ಕೊಳ್ಳಿ.